ಇಂದಿನ ವಿಡಿಯೋದಲ್ಲಿ ದೇವರು ಇರುವ ಮನೆಗಳಲ್ಲಿ ಯಾವ ಯಾವ ಲಕ್ಷಣಗಳು ಕಂಡುಬರುತ್ತವೆ ಎಂದು ವಿವರವಾಗಿ ತಿಳಿಯೋಣ. ಈ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ದೇವರು ನಿಮ್ಮ ಜೊತೆ ಯಾವಾಗಲೂ ಇದ್ದಾನೆ ಎಂದರ್ಥ. ಈ ವಿಶೇಷವಾದ ಸೂಚನೆಗಳು ನಿಮ್ಮ ಗಮನಕ್ಕೂ ಬಂದಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ನೀವು ಆರಾಧಿಸುವ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಮೊದಲನೆಯದು ಹಾಲು ಉಕ್ಕುವುದು. ನಿಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕುತ್ತಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿ ಹಾಲು ಉಕ್ಕುತ್ತಿದ್ದರೆ ನಿಮ್ಮ ಜೀವನದಲ್ಲಿನ ಕಷ್ಟದ ದಿನಗಳು ಕಳೆದು ಸಂತೋಷದ ಜೀವನವು ಲಭಿಸುತ್ತದೆ ಎನ್ನುವುದರ ಸೂಚನೆ ಇದಾಗಿದೆ. 2. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ. ರಾತ್ರಿ ಮಲಗಿ ನಿದ್ರಿಸುತ್ತಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನವೂ ಎಚ್ಚರವಾಗುತ್ತಿದ್ದರೆ ಅದು ಒಳ್ಳೆಯ ಲಕ್ಷಣವಾಗಿದೆ. ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ 3 ಗಂಟೆಯಿಂದ 5:30ರವರೆಗಿನ ಸಮಯ. ಈ ಸಮಯದಲ್ಲಿ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಇರುತ್ತದೆ. ಈ ಅವಧಿಯಲ್ಲಿ ನಿಮಗೆ ಎಚ್ಚರವಾಗುತ್ತಿದ್ದರೆ ನೀವೇ ಅದೃಷ್ಟವಂತರು. ಇನ್ನು 3ನೇಯದು ದೀಪಾರಾಧನೆ. ಮನೆಯಲ್ಲಿ ಪ್ರತಿದಿನವೂ ದೀಪಗಳನ್ನು ಬೆಳಗಿಸಿದಾಗ ಆ ದೀಪಗಳು ಪ್ರಶಾಂತವಾಗಿ ತುಂಬ ಸಮಯದವರೆಗೆ ಉರಿಯುತ್ತಿದ್ದರೆ ಅಂತಹ ಮನೆಗಳಲ್ಲಿ ದೇವರು ನೆಲೆಸಿದ್ದಾನೆ ಎಂದರ್ಥ. ವಿಶೇಷವಾಗಿ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸಿದೆ ಎಂದರ್ಥ. ಇನ್ನು 4ನೇಯದು ಹಲ್ಲಿಗಳು. ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಹಾಗೂ ದೇವರ ಮನೆಯಲ್ಲಿ ಹಲ್ಲಿಗಳು ಹೆಚ್ಚಾಗಿ ಓಡಾಡುತ್ತಿದ್ದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸಿದೆ ಎಂದರ್ಥ. ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು, ಸಂತೋಷವು ದೊರೆಯುತ್ತದೆ. 5. ಗೆಜ್ಜೆ ಸದ್ದು. ಇನ್ನು ನಿಮ್ಮ ಮನೆಯಲ್ಲಿ ರಾತ್ರಿಯ ಸಮಯದಲ್ಲಿ ಆಗಾಗ ಗೆಜ್ಜೆ ಸದ್ದು ಕೇಳಿಬರುತ್ತಿದ್ದರೆ ಭಯಪಡಬೇಡಿ. ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಗಮಿಸಿದ್ದಾಳೆ ಎಂದರ್ಥ. ನಿಮ್ಮ ಮನೆಯ ಮೇಲೆ ದೇವಿಯ ಅನುಗ್ರಹ ಇದೆ ಎಂದರ್ಥ. ಇನ್ನು 6ನೇಯದು ಕಪ್ಪು ಇರುವೆಗಳು. ಇದ್ದಕ್ಕಿದ್ದ ಹಾಗೆ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ನಿಮ್ಮ ಮನೆಯಲ್ಲಿ ಕಂಡುಬಂದರೆ ಇದು ಶುಭ ಸಂಕೇತವಾಗಿದೆ. ಇಂತಹ ಮನೆಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಿರುತ್ತದೆ. ಹೀಗೆ ಬಂದಿರುವ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ. ಇದರಿಂದ ನಿಮಗೆ ಆಕಸ್ಮಿಕ ಧನ ಸಂಪತ್ತು ಹರಿದು ಬರುತ್ತದೆ. 7. ತುಳಸಿ ಗಿಡ. ನಿಮ್ಮ ಮನೆಯ ತುಳಸಿ ಗಿಡವು ಹಚ್ಚ ಹಸುರಾಗಿ ದಟ್ಟವಾಗಿ ಬೆಳೆಯುತ್ತಿದ್ದರೆ ಅದು ಅದೃಷ್ಟದ ಲಕ್ಷಣವಾಗಿದೆ. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು, ಸಂತೋಷ, ಸಮೃದ್ಧಿಯು ಹೆಚ್ಚುತ್ತದೆ. ಇದು ಅದೃಷ್ಟದ ಸಂಕೇತವಾಗಿದೆ. 8. ಕೋಗಿಲೆಯ ಕೂಗು. ನಿಮ್ಮ ಮನೆಯ ಚಾವಣಿಯ ಮೇಲೆ ಆಗಾಗ ಕೋಗಿಲೆಯು ಕುಳಿತು ಕೂಗುತ್ತಿದ್ದರೆ ಅದು ಧನಾತ್ಮಕವಾದ ಲಕ್ಷಣವಾಗಿದೆ. ಮಾತೆ ಲಕ್ಷ್ಮೀದೇವಿಯ ಅನುಗ್ರಹವು ನಿಮ್ಮ ಮನೆಗೆ ಲಭಿಸಿದೆ ಎಂಬುದರ ಸಂಕೇತ ಇದಾಗಿದೆ. ಇನ್ನು 9. ಎಕ್ಕದ ಗಿಡ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯ ಮುಂದೆ ಎಕ್ಕದ ಗಿಡವು ತಾನಾಗಿಯೇ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಿದೆ ಎಂದರ್ಥ. ಇದು ಕೂಡ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಒಳ್ಳೆಯ ಲಕ್ಷಣವಾಗಿದೆ. ಇನ್ನು ಕೊನೆಯದಾಗಿ ಸಂತೋಷದ ವಾತಾವರಣ. ಯಾರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಪ್ರತಿ ಸದಸ್ಯರ ನಡುವೆ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸಂತೋಷವು ಇರುತ್ತದೆಯೋ ಅಂತಹ ಮನೆಗಳಲ್ಲಿ ದೈವಶಕ್ತಿ ಇರುತ್ತದೆ. ಕಲಹ, ಜಗಳಗಳು ಇರುವಂತಹ ಮನೆಗಳಲ್ಲಿ, ನೆಮ್ಮದಿ ಇಲ್ಲದಂತಹ ಮನೆಗಳಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸುವುದಿಲ್ಲ. ಹೀಗೆ ಈ 10 ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನಿಮ್ಮ ಮನೆಯ ಮೇಲೆ ದೇವರ ಆಶೀರ್ವಾದವೂ ಇದೆ ಎಂದರ್ಥ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.